Namaste, I am Renuka Deer and I am working as an assistant professor in the Department of History, GFGC, Tumkur. In this video, I am discussing the topic, the effects of revolt of 1857 and its significance. ಅಂದರೆ 1857 ದಂಗೆಯ ಮಹತ್ವ ಮತ್ತು ಅದರ ಪರಿಣಾಮಗಳನ್ನು ನಾನಿವಾಗ ಚರ್ಚೆ ಮಾಡ್ತಾ ಇದ್ದೀನಿ. ನೋಡಿ, as you know, the revolt of 1857, it is an important event in the history of India. It was the first revolt against the British, or it may be called as the first organized expression against the British. It is also V.D. Savarkar has told that this is not the revolt, not the simply Sipahi mutiny. It is the first war of independence, the great war of independence. Ultimately, it was unsuccessful because of many causes. It was suppressed by the middle of 1858 by the Britishers. Although it held for a period of 1 year, it was a great landmark in the colonial history of India. ನೋಡಿ, 1857 ಈ ಒಂದು ದಂಗೆ ಏನಿದೆ, ಖಂಡಿತವಾಗ್ಲೂ ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆ ಅಂತ ನಾವು ಕರೀತಾ ಇದ್ವಿ. ಯಾಕಂದ್ರೆ ಮೊಟ್ಟ ಮೊದಲಿಗೆ ಬ್ರಿಟಿಷರ ವಿರುದ್ಧವಾಗಿ ನಡೆದಂಥ ದಂಗೆ ಇದು. ಜೊತೆಗೆ ಇದನ್ನ ಬ್ರಿಟಿಷರು ಇದು ಕೇವಲ ಸಿಪಾಯಿ ದಂಗೆ ಅಂತ ಕರೆದ್ರು, ಅದನ್ನ ವಿ.ಡಿ. ಸಾವರ್ಕರ್ ಅವರು ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೀತಾರೆ. ಅಂದ್ರೆ ಸ್ವತಂತ್ರದ ಉದ್ದೇಶವನ್ನ ಇಟ್ಟುಕೊಂಡು ನಡೆದಂಥ ಒಂದು ದಂಗೆ ಅಂತ, ಅಥವಾ ಒಂದು ಯುದ್ಧ ಅಂತಾನೆ ಅವ್ರು ಹೇಳ್ತಾ ಇದ್ದಾರೆ. ಒಂದು ವರ್ಷ 1857ರಿಂದ ಹೆಚ್ಚು ಕಡಿಮೆ ಒಂದು ವರ್ಷದಕ್ಕಿಂತ ಕಡಿಮೆ ಅವಧಿಗೆ ಈ ದಂಗೆ ನಡೆಯುತ್ತೆ. ಸಾಕಷ್ಟು ಕಾರಣಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗಿದ್ದೀವಿ. ಇದನ್ನ ಬ್ರಿಟಿಷರು ಬಹಳ ದಮನಕಾರಿ ನೀತಿಯನ್ನು ಅನುಸರಿಸಿ ಇದನ್ನ ಮಟ್ಟ ಹಾಕ್ತಾರೆ. ಮಟ್ಟ ಹಾಕಿದ್ರೂ ಇದೊಂದು ದೊಡ್ಡ ಲ್ಯಾಂಡ್ ಮಾರ್ಕ್ ಆಗಿ ನಮಗೆ ಆ ಒಂದು ವಸಾಹತುಶಾಹಿ ಆಡಳಿತಕ್ಕೆ ಒಳಪಟ್ಟಂತ ಭಾರತದ ಇತಿಹಾಸದಲ್ಲಿ ತುಂಬಾ ಗಮನ ಸೆಳೆಯುವಂತಹ ಘಟನೆ. ಸೊ ವಾಟ್ ಆರ್ ದ ಎಫೆಕ್ಟ್ಸ್? ಲೆಟ್ ಅಸ್ ಸಿ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ದ ರಿವೋಲ್ಟ್ ಅಂತ. ದ ರಿವೋಲ್ಟ್ ಮಾರ್ಕ್ಡ್ ದ ಎಂಡ್ ಆಫ್ ಕಂಪನಿ ರೂಲ್ ಇನ್ ಇಂಡಿಯಾ. ನೋಡಿ, 1757ರಲ್ಲಿ ಬ್ರಿಟಿಷರು ತಮ್ಮ ಆಡಳಿತವನ್ನ ಪ್ರಾರಂಭಿಸ್ತಾರೆ, ರಾಜಕೀಯ ಕಂಪನಿಯ ಪ್ರವೇಶ ಮಾಡ್ತಾರೆ. ಹೆಚ್ಚು ಕಡಿಮೆ ಅಲ್ಲಿಂದ 1857 ಅಂದ್ರೆ ಸುಮಾರು 100 ವರ್ಷದವರೆಗೆ ಆಳ್ವಿಕೆ ಏನ್ ಮಾಡಿದ್ರು ಆ ಒಂದು ಕಂಪನಿಯ ಮೂಲಕ, ಆ ಕಂಪನಿಯ ಆಳ್ವಿಕೆ ಇಲ್ಲಿ ಕೊನೆಗೊಳ್ಳುತ್ತೆ. ಜೊತೆಗೆ ಎಂಡ್ ಆಫ್ ಮೊಘಲ್ ರೂಲ್ ಅಂಡ್ ಪೇಶ್ವಾ ರೂಲ್ ಅಂತ. ಸೊ ಎರಡು, ಒಂದು ಮೊಘಲ್ ರೂಲು ಮತ್ತೆ ಪೇಶ್ವಾ ರೂಲು ಎರಡಕ್ಕೂ ಕೊನೆಯನ್ನ ಈ ಒಂದು ಕೊನೆಗೆ ಈ ದಂಗೆ ಕಾರಣ ಆಗುತ್ತೆ. ದೆನ್ ಪ್ರೋಕ್ಲಮೇಷನ್ ಆಫ್ ಕ್ವೀನ್ ಆಫ್ 1858 ಅಂತ 1858ರಲ್ಲಿ ಈ ದಂಗೆ ಆದಮೇಲೆ, ದಂಗೆ ಕೊನೆಗಾಣಿಸಿದ ಮೇಲೆ ಯಾರು ವಿಕ್ಟೋರಿಯಾ ರಾಣಿ, ಆ ಸಮಯದಲ್ಲಿ ಇಂಗ್ಲೆಂಡಿನ ರಾಣಿ ಏನ್ ಮಾಡ್ತಾಳೆ, ಒಂದು ಘೋಷಣೆಯನ್ನ ಮಾಡ್ತಾಳೆ. ಅಂದ್ರೆ ಆ ಸಮಯದಲ್ಲಿ ಡಿಸ್ರೇಲಿ, ಬ್ರಿಟನ್ ಪ್ರಧಾನಿ ಆದವರು ಯಾರು ಅಂತ ಹೇಳಿದ್ರೆ ಡಿಸ್ರೇಲಿ, ಅವರು ಭಾರತಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬದಲಾವಣೆಗಳನ್ನ ಮಾಡುವಂತ ಒಂದು ಕಾನೂನನ್ನ ಜಾರಿಗೆ ತರ್ತಾರೆ. ಆ ಕಾನೂನನ್ನ ಘೋಷಣೆ ಮಾಡುವಂತ ಒಂದು ವಿಷಯ, ಅಡ್ಮಿನಿಸ್ಟ್ರೇಷನ್ ಹೆಂಗಿರಬೇಕು ಅಂತ ಹೇಳಿ ಕ್ವೀನ್ ವಿಕ್ಟೋರಿಯಾ ಏನ್ ಮಾಡ್ತಾರೆ, ಅದನ್ನ ಅನುಮೋದನೆ ಮಾಡ್ತಾರೆ. ಅಂತ ಒಂದು ಘೋಷಣೆ ಭಾರತದಲ್ಲಿ ಆ ಘೋಷಣೆ ಆಗೋದಕ್ಕೆ ಈ ಒಂದು ರಿವೋಲ್ಟ್ ಕಾರಣ ಆಗುತ್ತೆ. ದೆನ್ ಇಂಡಿಯನ್ ಆಫೀಸ್ ಗವರ್ನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ, ಅಂದ್ರೆ ಈ ಡೈರೆಕ್ಟ್ ರೂಲ್ ಆಫ್ ಬ್ರಿಟಿಷ್, ಆ ಪ್ರೋಕ್ಲಮೇಷನ್ ಅಲ್ಲಿ ಏನಿತ್ತು ಅಂತ ನಾವು ನೋಡೋದಾದ್ರೆ, ಇಂಡಿಯಾ ಕೇಮ್ ಅಂಡರ್ ದ ಡೈರೆಕ್ಟ್ ರೂಲ್ ಆಫ್ ಬ್ರಿಟಿಷ್ ಕ್ರೌನ್. ಅದರಲ್ಲಿ ಇದ್ದಂಥ ಬಹಳ ಮುಖ್ಯವಾದಂಥ ಅಂಶ ಏನು ಅಂದ್ರೆ, ಭಾರತದ ಆಡಳಿತ ನೇರವಾಗಿ ಬ್ರಿಟಿಷ್ ಚಕ್ರಾಧಿಪತ್ಯಕ್ಕೆ ಒಳಪಡ್ತು ಅಂತ. ಚಕ್ರಾಧಿಪತ್ಯಕ್ಕೆ ಒಳಪಡಿದ್ರೆ ನೇರವಾಗಿ ಆ ಒಂದು ಬ್ರಿಟಿಷ್ ಪಾರ್ಲಿಮೆಂಟ್ ಮೂಲಕ ಭಾರತದ ಆಡಳಿತ ನಡಿಬೇಕು ಅಂತ ಹೇಳಿ. ದೆನ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ನ ಒಂದು ರೆಸ್ಪಾನ್ಸಿಬಿಲಿಟಿ ಯಾರ ಮೇಲೆ ಇರುತ್ತೆ ಅಂತ ಹೇಳಿದ್ರೆ ಕ್ವೀನ್ ವಿಕ್ಟೋರಿಯಾ ಮೇಲೆ ಆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ದೆನ್ ಇಂಡಿಯನ್ ಆಫೀಸ್ ಅಂತ ಹೇಳಿ ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ ಒಂದು ಇಂಡಿಯನ್ ಆಫೀಸ್ ಅಂತ ಮಾಡ್ತಾರೆ, ಅಂದ್ರೆ ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಹೇಳಿ ಒಂದು ಆಫೀಸ್ ಅನ್ನ ಮಾಡ್ತಾರೆ ಫಾರ್ ದ ಗವರ್ನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ ಅಂತ ಹೇಳಿ. ಅಂದ್ರೆ ಭಾರತದ ಒಂದು ಆಡಳಿತವನ್ನ ನೋಡ್ಕೊಳ್ಬೇಕು, ಆಡಳಿತದ ಒಂದು ಉಸ್ತುವಾರಿಯನ್ನ ವಹಿಸ್ಕೊಂಡಂತ ಒಂದು ಕಚೇರಿಯನ್ನ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ತೆರೆಯುವಂತ ಒಂದು ಪ್ರಯತ್ನ ಈ ಒಂದು ಘೋಷಣೆಯಲ್ಲಿ ನಮಗೆ ಕಂಡುಬರುತ್ತೆ. ದೆನ್ ವಾಟ್ ಆರ್ ದ
ಅಲ್ಲಿ ಮುಖ್ಯ ವಿಷಯಗಳು ಅಷ್ಟಾದ್ರೆ, ಈಗ ವಾಟ್ ಆರ್ ದ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ದಟ್ ಆರ್ ಡಿಕ್ಲೇರ್ಡ್ ಇನ್ ದ ಪ್ರೊಕ್ಲಮೇಷನ್ ಆಫ್ ಕ್ವೀನ್ ಅಂತ ಹೇಳಿದಾಗ ನೋಡಿ, ಗವರ್ನರ್ ಜನರಲ್ ಏನಿರ್ತಾನೆ ಅವನನ್ನ ಹಿ ವಾಸ್ ರೀಡೆಸಿಗ್ನೇಟೆಡ್ ಆಸ್ ವೈಸ್ ರಾಯ್, ಅವನನ್ನ ಇನ್ ಮುಂದೆ ವೈಸ್ ರಾಯ್ ಅಂತ ಹೇಳಿ ಕರಿಬೇಕು ಅಂತ ಹೇಳಿ ನಿರ್ಧಾರವಾಗುತ್ತೆ. ದೆನ್ ದ ರೈಟ್ಸ್ ಆಫ್ ಇಂಡಿಯನ್ ರೂಲರ್ಸು, ಯಾರು ಭಾರತದ ಪ್ರಿನ್ಸಸ್ ಇದ್ರು, ನೇಟಿವ್ ದೇಶ ಸಂಸ್ಥಾನಗಳನ್ನು ಆಳ್ವಿಕೆ ಮಾಡುವಂತ ಅರಸರು ಇದ್ರು, ಅವರ ಹಕ್ಕು ಬಾಧ್ಯತೆಗಳನ್ನ ಮತ್ತೆ ಅವರಿಗೆ ಒದಗಿಸುವಂತ ಪ್ರಯತ್ನ, ಅಂದ್ರೆ ಅದನ್ನ ರೆಕಗ್ನೈಸ್ ಮಾಡುವಂತ ಒಂದು ವಿಷಯ. ನೆಕ್ಸ್ಟ್ ದ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ವಾಸ್ ಅಬಾಲಿಷ್ಡ್. ನೋಡಿ, ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಏನಿತ್ತು ಇದನ್ನ ಅಬಾಲಿಷ್ ಮಾಡ್ತಾರೆ. ಸೊ ದಟ್ ಆಬ್ವಿಯಸ್ಲಿ ಗೇವ್ ದ ರೈಟ್ ಟು ಅಡಾಪ್ಟ್, ಅಂದ್ರೆ ದಟ್ ವಾಸ್ ಸಪೋರ್ಟೆಡ್. ದ ರೈಟ್ ಟು ಅಡಾಪ್ಟ್ ಏನಿದೆ ಅದು ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಭಾರತೀಯ ದೊರೆಗಳಿಗೆ ಅಥವಾ ಯಾರೇ ದತ್ತು ತಗೊಳ್ಳೋದಕ್ಕೆ ಸಂಪೂರ್ಣವಾದಂಥ ಅವಕಾಶವನ್ನ ಈ ಒಂದು ವಿಷಯದಲ್ಲಿ, ಈ ಒಂದು ಘೋಷಣೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ನೋ ಇನ್ವೇಷನ್ಸು, ಅಂದ್ರೆ ಇನ್ನು ಮುಂದೆ ಯಾವುದೇ ಒಂದು ದೇಶೀಯ ಸಂಸ್ಥಾನವನ್ನ ವಶಪಡಿಸ್ಕೊಳ್ಳುವಂಥ ಪ್ರಯತ್ನ ಆಗಲ್ಲ. ಯುದ್ಧವನ್ನು ಮಾಡಾಗಲಿ, ಈ ಥರ ದುರಾಡಳಿತದ ನೆಪವನ್ನು ಒಡ್ಡಿ ಏನೆಲ್ಲ ಹಿಂದೆ ಬ್ರಿಟಿಷರು ತಮ್ಮ ಈಸ್ಟ್ ಇಂಡಿಯಾ ಕಂಪನಿ ವಿಶೇಷವಾಗಿ ತಮ್ಮ ಒಂದು ಪ್ರಾದೇಶಿಕ ವಿಸ್ತರಣೆ ಮಾಡಿಕೊಂಡಿತ್ತು, ಇನ್ನು ಮುಂದೆ ಆ ಥರ ಯಾವುದೇ ವಿಸ್ತರಣೆಗಳು ಆಗೋದಿಲ್ಲ ಅಂತ ಹೇಳಿ ಆಶ್ವಾಸನೆಯನ್ನ ಕೊಡ್ತಾ ಇದೆ. ದೆನ್ ಒಬ್ಲೈಸೇಷನ್ ಆಫ್ ಟ್ರೀಟಿಸ್, ಏನೆಲ್ಲ ಒಪ್ಪಂದಗಳನ್ನ ಹಿಂದೆ ಭಾರತೀಯ ಅರಸರು ಮಾಡ್ಕೊಂಡಿದ್ರು ಬ್ರಿಟಿಷರ ಜೊತೆಗೆ, ಖಂಡಿತವಾಗ್ಲೂ ಅದಕ್ಕೆಲ್ಲ ಮಾನ್ಯತೆ ಇದೆ, ಮಾನ್ಯತೆ ಮುಂದುವರಿಯುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ದೆನ್ ಇಲ್ಲಿ ಮಿಲಿಟರಿ ಆರ್ಗನೈಸೇಷನ್ ನೋಡಿದಾಗ ನೋಡಿ, ಈ ಒಂದು ರಿವೋಲ್ಟಿಗೆ ಕಾರಣ ಸಿಪಾಯ್ಸ್ ಆಫ್ ಬೆಂಗಾಲ್ ಏನಿದೆ, ಆ ಬೆಂಗಾಲ್ ಆರ್ಮಿ ಡಾಮಿನೆನ್ಸಿ ಏನಿತ್ತು ಅದನ್ನ ಎಂಡ್ ಮಾಡ್ತಾರೆ. ಅಂದ್ರೆ ಭಾರತೀಯರು ಅದರಲ್ಲಿ ಹೆಚ್ಚಿಗೆ ಇರ್ತಾರೆ, ಆ ಭಾರತೀಯರ ಸೈನಿಕರ ಪ್ರಮಾಣವನ್ನ ಅಲ್ಲಿ ಏನ್ ಮಾಡ್ತಾರೆ, ಆಬ್ವಿಯಸ್ಲಿ ಅಲ್ಲಿ ಕಡಿಮೆ ಮಾಡ್ತಾರೆ. ದೆನ್ ದ ರೇಷಿಯೋ ಆಫ್ ಬ್ರಿಟಿಷ್ ಆಫೀಸರ್ಸು ಇನ್ಕ್ರೀಸ್ ಮಾಡ್ತಾರೆ. ಅಂದ್ರೆ ಇಂಡಿಯನ್ಸ್ನ ಕಡಿಮೆ ಮಾಡ್ತಾರೆ, ಬ್ರಿಟಿಷ್ ಆಫೀಸರ್ಸ್ನ ಅಲ್ಲಿ ಏನ್ ಮಾಡ್ತಾರೆ, ಇನ್ಕ್ರೀಸ್ ಮಾಡ್ತಾರೆ. ಹೀಗಾಗಿ ಆ ಒಂದು ಸೈನ್ಯದಲ್ಲಿ ತಂದಂತ ಒಂದು ಮಹತ್ತರ ಬದಲಾವಣೆ ಇದು ಅಂತ ನಾವು ಹೇಳ್ಬೋದು. ಇನ್ನು ಇತರೆ ವಿಷಯಗಳನ್ನ ನಾವು ನೋಡೋದಾದ್ರೆ ನೋಡಿ, ಅಶ್ಯೂರೆನ್ಸಸ್ ಟು ಇಂಡಿಯನ್ಸು, ಈ ಸಾಕಷ್ಟು ವಿಷಯಗಳಲ್ಲಿ ಶೋಷಣೆ ದಬ್ಬಾಳಿಕೆ ಭಾರತೀಯರ ಮೇಲೆ ಇತ್ತು ಅಂತ ಹೇಳಿದಾಗ ಅದರಲ್ಲಿ ಕೆಲವು ವಿಷಯಗಳು ಭಾರತೀಯರ ಪರವಾಗಿ ಅಲ್ಲಿ ನಾವು ಗಮನಿಸ್ತೀವಿ. ಒಂದು ರಿಲಿಜಿಯಸ್ ಟಾಲರೆನ್ಸು, ಅಂದ್ರೆ ಧಾರ್ಮಿಕ ಒಂದು ಸಹಬಾಳ್ವೆ ಅನ್ನೋದ್ಕಿನ್ನ ಏನೆಲ್ಲ ಒಂಥರ ನಮ್ಮ ಒಂದು ಕಟ್ಟುಪಾಡುಗಳನ್ನ, ನಮ್ಮ ಆಚಾರ ವಿಚಾರಗಳನ್ನ ಅಲ್ಲಿ ತಡ್ಕೊಳ್ತಿರ್ಲಿಲ್ಲ. ಜೊತೆಗೆ ಸಾಕಷ್ಟು ಕನ್ವರ್ಷನ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಿಂದೂ ಧರ್ಮವನ್ನ ಅಲ್ಲಗೆಳೆಯುವಂತ ಒಂದು ಪ್ರಯತ್ನ ಏನಿತ್ತು, ಅಗೌರವ ಕೊಡುವಂತ ಅಥವಾ ಆಚರಣೆಗಳಿಗೆ ಧಕ್ಕೆ ತರುವಂತ ವಿಷಯಗಳು ಏನಿತ್ತು ಅದೆಲ್ಲ ಇಲ್ಲೇನಾಗ್ತಾ ಇದೆ, ಕೊನೆಗೊಳ್ತಾ ಇದೆ. ಹಂಗಾಗಿ ಒಂದು ಧಾರ್ಮಿಕ ಕಟ್ಟುಪಾಡುಗಳನ್ನ ಅವರು ಒಪ್ಕೊಳ್ತಾ ಇದ್ದಾರೆ, ಅದನ್ನ ಟಾಲರೇಟ್ ಮಾಡ್ತಾ ಇದ್ದಾರೆ, ಅದನ್ನ ಒಪ್ಕೊಳ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದೀವಿ. ದೆನ್ ಈಕ್ವಲ್ ಟ್ರೀಟ್ಮೆಂಟ್, ನೋ ರೇಷಿಯಲ್ ಡಿಸ್ಕ್ರಿಮಿನೇಷನ್, ಈಕ್ವಲ್ ಟ್ರೀಟ್ಮೆಂಟ್, ಎಲ್ಲಾ ವಿಷಯದಲ್ಲೂ ಈಕ್ವಲ್ ಟ್ರೀಟ್ಮೆಂಟ್ ಇದೆ. ಇದುವರೆಗೆ ಕೆಳದರ್ಜೆಯ ವ್ಯಕ್ತಿಗಳು ಅನ್ನೋ ಒಂದು ಧೋರಣೆ ಏನು ಬ್ರಿಟಿಷರು ಅನುಸರಿಸ್ತಾ ಇದ್ರು, ಇನ್ಮುಂದೆ ಅದು ಇರೋದಿಲ್ಲ ಅನ್ನೋದು ಒಂದು ಆಶ್ವಾಸನೆ. ನೋ ಕನ್ವರ್ಷನ್ಸ್, ಯಾವುದೇ ಕಾರಣಕ್ಕೂ ಇನ್ನು ಕನ್ವರ್ಷನ್ಸ್ ಅಲ್ಲಿ ಇರೋದಿಲ್ಲ. ನೋ ರೇಷಿಯಲ್ ಡಿಸ್ಕ್ರಿಮಿನೇಷನ್, ಯಾವುದೇ ಜನಾಂಗ ವಿಭೇದ ನೀತಿಯನ್ನು ನಾವು ಅನುಸರಿಸೋದಿಲ್ಲ ಅಂತ ಹೇಳಿ ಆ ಒಂದು ಘೋಷಣೆಯಲ್ಲಿ ಅವರು ಅಶ್ಯೂರೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಆಫ್ ದ ರಿವೋಲ್ಟ್. ಸೊ ಅಷ್ಟು 1858 ಏನು ಘೋಷಣಾ ಪತ್ರದಲ್ಲಿ ಇರುವಂತ ವಿಷಯಗಳಾದ್ರೆ, ದೆನ್ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ರಿವೋಲ್ಟ್ ಅಂತ. ಸೊ ಸಿಗ್ನಿಫಿಕೆನ್ಸ್ ಅಂದ್ರೆ ಮಹತ್ವ ಏನು, ಈ ಒಂದು ದಂಗೆ ಆದಮೇಲೆ ಏನೆಲ್ಲ ವಿಷಯಗಳನ್ನ ನಾವಲ್ಲಿ ಗಮನಿಸೋದಕ್ಕೆ ಸಾಧ್ಯ ಆಯಿತು, ಅಂದ್ರೆ ಆ ದಂಗೆಯ ಮಹತ್ವ ಏನು ಅಂತ ಹೇಳಿದಾಗ ನೋಡಿ, ಅಫ್ಕೋರ್ಸ್ ಇಟ್ ಎಕ್ಸ್ಪೋಸ್ಡ್ ದ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಏನ್ ಅದರಲ್ಲಿ ಸೋಲು ಯಾವ್ದ್ರಲ್ಲಿ ಅವರು ಸೋತೋದ್ರು, ಭಾರತದಲ್ಲಿ ದಂಗೆ ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವ್ರು ಅನುಸರಿಸಿದಂತಹ ದುರಾಡಳಿತದ ನೀತಿಗಳೇ ಅಲ್ಲಿ ಕಾರಣ ಆಗತ್ತೆ. ಹಂಗಾಗಿ ಅಂಥ ಒಂದು ಅಂದ್ರೆ ಆಡಳಿತದಲ್ಲಿ ಅದು ಒಂಥರ ವಿಫಲವಾಯಿತು. ಆ ವಿಫಲತೆಗಳು, ಡಿಫೀಟ್ ಅಂತ ಹೇಳಿದ್ರೆ ಆ ಕಂಪನಿ ಭಾರತದಲ್ಲಿ ದಂಗೆ ಹೇಳೋದಕ್ಕೆ ಏನೆಲ್ಲ ಕಾರಣಗಳನ್ನ ಅದು ಸೃಷ್ಟಿ ಮಾಡ್ತೋ ಅದೇ ಅದರ ವಿಫಲತೆ ಅಂತ ನಾವಲ್ಲಿ ಹೇಳ್ತಾ ಇದೀವಿ. ಸೊ ಆ ವಿಫಲತೆಗಳನ್ನ ಗುರುತಿಸೋದಕ್ಕೆ ಸಾಧ್ಯ ಆಯ್ತು. ಇರ್ರೆಗ್ಯುಲಾರಿಟೀಸು, ಏನೆಲ್ಲ ಅದರಲ್ಲಿ ಇರ್ರೆಗ್ಯುಲಾರಿಟೀಸ್ ಇತ್ತು ಆ ಕಂಪ್ನಿ ಒಳಗಡೆ ಅನ್ನೋದನ್ನು ನಾವಲ್ಲಿ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಬ್ರಿಟಿಷ್ ಪಾರ್ಲಿಮೆಂಟ್ ಅದನ್ನ ಗುರುತಿಸ್ತಾ ಇದೆ. ಯಾಕಂದ್ರೆ ನೋಡಿ, 1757ರಲ್ಲಿ ಆಡಳಿತ ಪ್ರಾರಂಭ ಆಗುತ್ತೆ. ಅಲ್ಲಿಂದ 1857 ಈ ದಂಗೆ ಸ್ಫೋಟಗೊಳ್ಳೋದಕ್ಕಿಂತ ಮುಂಚೆನೆ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಇಲ್ಲಿ ನಡೀತಾ ಇರುವಂತ ದುರಾಡಳಿತದ ಬಗ್ಗೆ ಅವರು ಗಮನಿಸ್ತಾ ಇರ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲ ಒಂದು ಆಡಳಿತದ ಹಕ್ಕುಗಳನ್ನು ನಾವು ತಗೊಳ್ಬೇಕು, ಅದನ್ನ ನಾವು ಅಂದ್ರೆ ಹಕ್ಕುಗಳಿಂದ ಅದನ್ನ
ವಿಮುಖಗೊಳಿಸ್ಬೇಕು. ಅಂದರೆ ಅದು ಕೇವಲ ವ್ಯಾಪಾರಕ್ಕಷ್ಟೇ ಸೀಮಿತವಾಗಿರೋವಂಥ ರೀತಿಯಲ್ಲಿ ನಡೆಸ್ಕೋಬೇಕೇ ಹೊರತು ಅಲ್ಲಿರೋವಂಥ ಆಡಳಿತವನ್ನು ಅದು ನೋಡ್ಕೊಳ್ಳೋದಕ್ಕೆ ಸೂಕ್ತವಾಗಿರುವಂಥ, ಅದಕ್ಕೆ ಯಾವುದೇ ಆ ಥರ ಒಂದು ಕೆಪಾಸಿಟಿ ಅಲ್ಲಿಲ್ಲ, ದುರಾಡಳಿತ ಅಲ್ಲಿ ನಡೀತಾ ಇದೆ ಅನ್ನೋ ವಿಷಯ ಬ್ರಿಟಿಷ್ ಪಾರ್ಲಿಮೆಂಟನ್ನು ತಲುಪಿದಾಗ ಅಲ್ಲಿ ಚರ್ಚೆ ಆಗುತ್ತೆ. ಅವರೆಲ್ಲ ಧ್ವನಿ ಎತ್ತುತ್ತಾರೆ. ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಇದ್ದಂಥ ಏನು MP ಗಳು ಇವರೆಲ್ಲ ಏನಿರ್ತಾರೆ ಅಲ್ಲಿ ಚರ್ಚೆ ಮಾಡ್ತಾರೆ. ನೇರವಾಗಿ ಭಾರತದ ಆಡಳಿತವನ್ನು ಕ್ರೌನ್ ಅಂಡರ್ ತಗೊಳ್ಳೋದು ಸರಿ ಅಂತ ಹೇಳಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅಂಥ ಸಮಯದಲ್ಲೇ ಏನಾಗುತ್ತೆ, ಈ ದಂಗೆನೂ ಸ್ಫೋಟಗೊಂಡಿದ್ದು ನಾವಲ್ಲಿ ಗಮನಿಸುವಂಥ ವಿಚಾರ. ಸೊ ಹಾಗಾಗಿ ಇಷ್ಟೆಲ್ಲ ಏನೆಲ್ಲ ಇರ್ರೆಗ್ಯುಲಾರಿಟೀಸ್ ಇದೆ, ಡಿಫೀಟ್ ಏನು ಆಯಿತು, ಏನು ಡಿಫೀಟ್ ಅಂದರೆ ಆ ಕಂಪನಿ ಸೋತೋಯ್ತು, ಅಲ್ಲಿ ಅಧಿಕಾರ ನಡೆಸೋದಕ್ಕೆ, ಆಡಳಿತ ನಡೆಸೋದಕ್ಕೆ ಸೋತು ಹೋಗುತ್ತೆ. ಆ ಎಲ್ಲ ಸೋಲೋದಕ್ಕೆ ಕಾರಣಗಳೇನು ಅಂತ ಹೇಳಿ ಅವೆಲ್ಲ ಎಕ್ಸ್ಪೋಸ್ ಆಗುತ್ತೆ. ಅಂದರೆ ದಂಗೆ ನಡೆದಾಗ ತಾನೆ ಅವೆಲ್ಲ ಎಕ್ಸ್ಪೋಸ್ ಆಗೋದಕ್ಕೆ ಸಾಧ್ಯ ಅಂತ. ದೆನ್ ಮಿಲಿಟರಿ ಡಿಫೆಕ್ಟ್ಸು, ಈವನ್ ಆ ಅಧಿಕಾರಿಗಳು ಯಾವ ಥರ ಅವರಲ್ಲಿ ಯಾವುದೇ ಒಂದು ಆ ಒಂದು ಏನು ಅಧಿಕಾರ ಮಿಲಿಟರಿ ಡಿಫೆಕ್ಟ್ಸ್ ಅಂದರೆ ಆ ಒಂದು ಸೈನ್ಯದಲ್ಲಿರುವಂಥ ಕೆಲವು ಏನು ಕುಂದು ಕೊರತೆಗಳನ್ನು ಅಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಈ ಒಂದು ದಂಗೆ ಏನಾಗುತ್ತೆ ಕಾರಣವಾಯಿತು ಅನ್ನೋದು ನಾವು ಗಮನಿಸಬೇಕು. ದೆನ್ ಬ್ರಿಟಿಷ್ ಎಫರ್ಟ್ಸ್ ಟು ವಿನ್ ಓವರ್ ಇಂಡಿಯನ್ಸು. ನೆಕ್ಸ್ಟ್ ಏನು, ಒಂದು ಕಡೆ ಮಿಲಿಟರಿ ವಿಷಯದಲ್ಲಿ ಏನೆಲ್ಲ ಡಿಫೆಕ್ಟ್ಸ್ ಇತ್ತು ಅಂತ ನಮ್ಗೆ ಅರ್ಥ ಆಯಿತು. ಈಸ್ಟ್ ಇಂಡಿಯಾ ಕಂಪನಿಗೆ ಸಂಬಂಧಪಟ್ಟಂತೆ ಮಿಲಿಟರಿನಲ್ಲಿ ದೋಷಗಳಿತ್ತು, ಮತ್ತು ಅದರ ನಡೆಸ್ತಾ ಇರುವಂಥ ಆಡಳಿತದಲ್ಲಿ ದೋಷ ಇತ್ತು ಅನ್ನೋದನ್ನ ಒಂಥರ ಏನು ಹೇಳಿ ಎಲ್ಲರಿಗೂ ತೋರಿಸ್ಕೊಡುವಂಥ ಪ್ರಯತ್ನ ದಂಗೆಯಿಂದ ಆಗುತ್ತೆ. ಇನ್ನು ಎರಡನೇದು, ಬ್ರಿಟಿಷರ ಒಂದು ಭಾರತೀಯರ ಪರವಾಗಿರುವಂಥ ಧೋರಣೆಗಳು ಯಾವ ಥರ ಇತ್ತು ಅಂತ ಅಂದರೆ, ನಾವು ಅಲ್ಲಿ ಇನ್ನು ಮುಂದೆ ಆಳ್ವಿಕೆ ಮಾಡಬೇಕು ಅಂತ ಹೇಳಿದ್ರೆ ಭಾರತೀಯರನ್ನ ನಾವು ಗೆಲ್ಲಬೇಕಾಗತ್ತೆ, ಅವ್ರ ಮನಸ್ಸುಗಳನ್ನು ನಾವು ಗೆಲ್ಲಬೇಕು ಅಂತ ಹೇಳಿದಾಗ ಅಲ್ಲಿ ನಾವು ಕೆಲವು ಅವರು ಯಾವುದರಿಂದ ನೊಂದಿದ್ದಾರೆ ಅವುಗಳನ್ನು ಸರಿಪಡಿಸುವಂಥ ಒಂದು ಪ್ರಯತ್ನ ಮಾಡಿದಾಗ ಮಾತ್ರ ನಾವಲ್ಲಿ ನಮ್ಮ ಆಡಳಿತವನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಅಂತ ಹೇಳಿ ನಿರ್ಧರಿಸೋದಕ್ಕೂ ಆ ಒಂದು ದಂಗೆ ಕಾರಣವಾಗುತ್ತೆ. ಹಾಗಾದರೆ ಆ ಜನರ ಮನಸ್ಸನ್ನು ಗೆಲ್ಲೋದಕ್ಕೆ ಏನೆಲ್ಲ ಬದಲಾವಣೆಗಳನ್ನು ತರುವಂಥ ಪ್ರಯತ್ನ ಅಲ್ಲಾಯಿತು ಅಂತ ನಾವು ಹಿಂದೆ ನೋಡಿದ್ವಿ. ಇಟ್ ಎಂಡೆಡ್ ದ ರೂಲ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಅಂತ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಆಡಳಿತ ಮುಗಿದು ಹೋಗುತ್ತೆ. ಅದು ಕೇವಲ ವ್ಯಾಪಾರಕ್ಕಷ್ಟೇ ತನ್ನ ಒಂದು ವ್ಯಾಪಾರಕ್ಕಷ್ಟೇ ಅದು ಸೀಮಿತ ಅನ್ನೋದು ಅಲ್ಲಿ ಘೋಷಣೆ ಆಗುತ್ತೆ. ದೆನ್ ಡೈರೆಕ್ಟ್ ರೂಲ್ ಬೈ ಕ್ರೌನ್, ಭಾರತ ನೇರವಾಗಿ ಬ್ರಿಟಿಷ್ ಚಕ್ರಾಧಿಪತ್ಯದ ಆಳ್ವಿಕೆಗೆ ಒಳಪಡುತ್ತೆ. ಅಂದರೆ ನೇರವಾಗಿ ಬ್ರಿಟಿಷ್ ಪಾರ್ಲಿಮೆಂಟ್ ಈಸ್ ಕಂಪ್ಲೀಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ. ದೆನ್ ಫ್ರೀಡಮ್ ಆಫ್ ರಿಲಿಜನ್, ಅಂದರೆ ಇಲ್ಲಿ ಆ ಒಂದು ಧರ್ಮದ ಬಗ್ಗೆ ಏನೆಲ್ಲ ಒಂದು ನಿಕೃಷ್ಟ ಭಾವನೆಗಳು ಇತ್ತು ಅದು ಇನ್ನು ಮುಂದೆ ಇರೋದಿಲ್ಲ ಅಂತ. ಹಾಗಾಗಿ ಫ್ರೀಡಮ್ ಆಫ್ ರಿಲಿಜನ್ ಅಂದರೆ ಯಾರು ಯಾವ ಧರ್ಮವನ್ನು ಬೇಕಾದ್ರೂ ಅನುಸರಿಸೋದಕ್ಕೆ ಒತ್ತಾಯ ಇಲ್ಲ, ಕನ್ವರ್ಷನ್ಸಿಗೆ ಅಲ್ಲಿ ಯಾವುದೇ ಒತ್ತಾಯ ಇರೋದಿಲ್ಲ. ಹಿಂದೂ ಧರ್ಮೀಯಾಗಿ ಇರ್ತೀನಿ ಅಂತ ಹೇಳಿದ್ರೆ ಅವನು ಅದನ್ನು ಅನುಸರಿಸ್ಕೊಳ್ಳೋದಕ್ಕೆ ಕಂಪ್ಲೀಟ್ ಫ್ರೀಡಮ್ ಇದೆ ಅಂತ ಅವ್ರು ಏನು ಮಾಡ್ತಾ ಇದ್ದಾರೆ, ಡಿಕ್ಲೇರ್ ಮಾಡಿದ್ರು. ಇನ್ನು ಈಕ್ವಾಲಿಟಿ ಬಿಫೋರ್ ಲಾ ಅಂದರೆ ಖಂಡಿತವಾಗ್ಲೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋ ಒಂದು ಏನಿದೆ. ಯಾಕಂದರೆ ಹಿಂದೆ ಬ್ರಿಟಿಷರಿಗೆ ಒಂದು ನ್ಯಾಯ, ಭಾರತೀಯರಿಗೆ ಒಂದು ನ್ಯಾಯ ಕೊಡುವಂಥ ರೀತಿ ಇರ್ತಾ ಇತ್ತು, ಅದು ಇನ್ನು ಮುಂದೆ ಇರೋದಿಲ್ಲ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಇವರು ಘೋಷಣೆ. ಅಂದರೆ ಈ ಒಂದು ಭಾರತೀಯರನ್ನು ಗೆಲ್ಲೋದಕ್ಕೆ ತಂದಂಥ ಪ್ರಯತ್ನದಲ್ಲಿ ಇದು ಒಂದು. ದೆನ್ ಈಕ್ವಲ್ ಆಪರ್ಚುನಿಟೀಸ್ ಇನ್ ಗವರ್ಮೆಂಟ್, ಅಂದರೆ ಇಲ್ಲಿ ತಾರತಮ್ಯ ಇತ್ತು ಅಂತ ನಾವು ಹಿಂದೆ ನೋಡಿದ್ವಿ. ವೇತನ ತಾರತಮ್ಯ ಇದೆ, ಜೊತೆಗೆ ಆ ಒಂದು ಹುದ್ದೆಗಳನ್ನು ಕೊಡುವಂಥ ವಿಷಯದಲ್ಲಿ ತಾರತಮ್ಯ ಇತ್ತು ಅಂತ ಹೇಳಿದಾಗ ಅಲ್ಲಿ ತಾರತಮ್ಯ ಇಲ್ಲ. ಈಕ್ವಲ್ ಆಗಿ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ, ಭಾರತೀಯರಿಗೆ ಮತ್ತು ಬ್ರಿಟಿಷರಿಗೆ ಅಲ್ಲಿ ಆಪರ್ಚುನಿಟೀಸ್ ಇರುತ್ತೆ ಅಂತ ಗವರ್ನಮೆಂಟ್ ಇದರಲ್ಲಿ. ದೆನ್ ಅಶ್ಯೂರೆನ್ಸ್ ಟು ಇಂಡಿಯನ್ ಪ್ರಿನ್ಸಸ್ಸು, ಅಫ್ಕೋರ್ಸ್ ಇಲ್ಲಿ ಇವರಿಗೆ ಅವರೇನು ಪ್ರಿನ್ಸಸ್ ಸಾಕಷ್ಟು ಅಶ್ಯೂರೆನ್ಸಸ್ಸನ್ನು ಕೊಡ್ತಾರೆ. ಅಂದರೆ ರೈಟ್ ಟು ಅಡಾಪ್ಟ್ ಇದೆ, ಆಮೇಲೆ ಅವರ ಟ್ರೀಟೀಸನ್ನು ಅವ್ರು ಒಬ್ಲೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಇವರ ಒಂದು ಹಕ್ಕು ಬಾಧ್ಯತೆಗಳು ಏನಿತ್ತು ಅದನ್ನು ಗೌರವಿಸ್ತಾರೆ. ಅವ್ರು ಕಳ್ಕೊಂಡಂಥ ರಾಜ್ಯಗಳನ್ನು ಅವ್ರು ಪಡ್ಕೊಳ್ತಾರೆ. ಸುಮಾರು 560 ದೇಶೀಯ ಸಂಸ್ಥಾನಗಳು ಸ್ವತಂತ್ರವಾಗಿರೋದಕ್ಕೆ ಇಲ್ಲಿ ಸಂಪೂರ್ಣವಾದಂಥ ಅವಕಾಶವನ್ನು ಈ ಒಂದು ರಾಜರು ಪಡ್ಕೊಳ್ತಾರೆ ಅನ್ನೋದು ಪಡ್ಕೊಂಡ್ರು. ಹಾಗಾಗಿ ಇಷ್ಟೆಲ್ಲ ವಿಷಯಗಳು ಭಾರತೀಯರ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನದಲ್ಲಿ ಬ್ರಿಟಿಷರು ನಿರತರಾದರು ಅಂತ ಹೇಳಿದ್ರೆ ಅದಕ್ಕೆ 1857 ದಂಗೆನೇ ಕಾರಣ ಅಂತ ನಾವು ಹೇಳ್ಬೋದು. ದೆನ್ ಇಟ್ ಇನ್ಫ್ಲೂಯೆನ್ಸ್ಡ್ ದ ಇಂಡಿಯಾ ನ್ಯಾಷನಲ್ ಸ್ಟ್ರಗಲ್ ಅಂತ. ಸೊ ನೋಡಿ, ಒಂದು ರೈಸ್ ಆಫ್ ನ್ಯಾಷನಲಿಸಮ್ ಅಂದರೆ ಈಗ ಸಣ್ಣ ಪ್ರಮಾಣದಲ್ಲಿ ಭಾರತದ ಬಗ್ಗೆ ಒಲವನ್ನು ಈ ಒಂದು ದಂಗೆ ಒಂದಷ್ಟು ಜನರಲ್ಲಿ ಮೂಡಿಸಿದೆ. ಭಾರತ ಅನ್ನೋ ಇದಕ್ಕಿಂತ ಸ್ವತಂತ್ರದ ಬಗ್ಗೆ ಅಂದರೆ ವಿದೇಶಿಯರು ಇವ್ರನ್ನ ಹೊರಗಡೆ ಹಾಕಬೇಕು ಅನ್ನೋ ಒಂದು ಮನೋಭಾವ ಇದೆಯಲ್ಲ, ಅದು ನಮಗೆ ಒಂಥರ ಸ್ವದೇಶಿ ಭಾವನೆಗಳನ್ನು ತರೋದಕ್ಕೆ ಈ ಒಂದು ದಂಗೆ ಕಾರಣವಾಗುತ್ತೆ. ದೆನ್ ಎಜುಕೇಟೆಡ್ ಇಂಡಿಯನ್ಸು, ಇಲ್ಲಿ ಇನ್ನೊಂದು ಈ ಎಜುಕೇಟೆಡ್ ಇಂಡಿಯನ್ಸ್ ಏನು ಮಾಡಿದ್ರು ಅಂತ ನಾವು ನೋಡೋದಾದರೆ ಈ ಸಮಯಕ್ಕಾಗಲೇ ಸಾಕಷ್ಟು ಜನ ಇಂಗ್ಲೀಷ್ ಎಜುಕೇಷನ್ ಪಡ್ಕೊಂಡಿದ್ದಾರೆ, ಸಾಕಷ್ಟು ಜನ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ, ಎಲ್ಲರೂ ಸಾಕಷ್ಟು ಜನ ಅಕ್ಷರಸ್ಥರಾಗಿದ್ದಾರೆ. ಅಂದರೆ ಅವ್ರ ಧೋರಣೆ ಬೇರೆ ಥರನೇ ಇದೆ. ಅಂದರೆ
ಅವರು ಈ ಥರ ಒಂದು ಆರ್ಮಡ್ ಸ್ಟ್ರಗಲ್ ಏನಾಯಿತು ಅದರಲ್ಲಿ ಅವ್ರಿಗೆ ನಂಬಿಕೆ ಇರಲ್ಲ. ಈ ಥರ ಮಾಡೋದ್ರಿಂದ ನಾವು ಖಂಡಿತವಾಗ್ಲೂ ಬ್ರಿಟಿಷರನ್ನ ಭಾರತದಿಂದ ಹೊರಗಡೆ ಹಾಕೋದಕ್ಕಾಗಲ್ಲ, ನಮಗೆ ಬೇಕಾಗಿರೋವಂಥ ಯಾವುದೇ ಹಕ್ಕು ಬಾಧ್ಯತೆಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಭಾವನೆಗಳು ಅವರಿಗಿರುತ್ತೆ. ನಾವು ಅದನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಬೇರೆ ಮಾರ್ಗವನ್ನೇ ಅನುಸರಿಸಬೇಕು ಅನ್ನೋ ಒಂದು ಭಾವನೆಯನ್ನ ಈ ಎಜುಕೇಟೆಡ್ ಇಂಡಿಯನ್ಸು ಬಳಸ್ಕೊಳ್ತಾರೆ. ಅಂದರೆ ಸಂವಿಧಾನಾತ್ಮಕವಾಗಿ ಆರಂಭದಲ್ಲಿ ಸಂವಿಧಾನಾತ್ಮಕವಾಗಿ ನಾವು ಬದಲಾವಣೆಗಳನ್ನು ತರಬೇಕು ಅಂತ ಹೇಳಿದ್ರೆ, ಅಂದರೆ ಬದಲಾವಣೆಗಳನ್ನು ತರಬೇಕು ಅಂತ ಹೇಳಿದ್ರೆ ಸಂವಿಧಾನಾತ್ಮಕ ಒಂದು ಮೆಥಡ್ಸ್ ಏನಿದೆ, ಆ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಏನಿದಾವೆ ನಾವು ಅದನ್ನು ಅನುಸರಿಸಬೇಕು ಅಂತ ಹೇಳೋರು ಏನು ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ. ಸೊ ಅಫ್ಕೋರ್ಸ್ ಇದು ಲೇಟರ್ ಏನಂದರೆ ಇಲ್ಲಿ ಯಾವುದನ್ನು ನಾವು ನೋಡಬೇಕು ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಆಯಿತು. ಆ ಸ್ಥಾಪನೆ ಆಗೋದಕ್ಕಿಂತ ಮುಂಚೆ ಆ ಸ್ಥಾಪನೆ ಮಾಡೋರ ಮನಸ್ಸುಗಳು ಏನಿದಾವೆ ಆ ಮನಸ್ಸುಗಳು ಈ ಎಜುಕೇಟೆಡ್ ಇಂಡಿಯನ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ 1885 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹುಟ್ಕೊಳ್ಳುತ್ತೆ. ಅಲ್ಲಿ ನಾವು ಮಂದಗಾಮಿಗಳು ಮತ್ತೆ ತೀವ್ರಗಾಮಿಗಳು ಅಂತ ಹೇಳಿ ಕರಿತಾ ಇದ್ವಿ. ಆ ಮಂದಗಾಮಿಗಳು ಏನಿದ್ದಾರೆ, ಸೊ ಫಸ್ಟ್ ಅವರ ಒಂದು ಸ್ಟ್ರಾಟಜಿ ಇದೆಯಲ್ಲ ಅದನ್ನೇ ನಾವಿಲ್ಲಿ ಆ ವೇ ಆಫ್ ಏನಿದೆ, ಆ ವೇ ಆಫ್ ಡಿಮ್ಯಾಂಡಿಂಗ್ ದ ರೈಟ್ಸ್ ಅಂತಿದೆಯಲ್ಲ ಅದನ್ನು ನಾವು ಆ ಸ್ಟ್ರಾಟಜಿ ಇದೆಯಲ್ಲ, ಏನು ಹಕ್ಕನ್ನು ಪಡ್ಕೊಳ್ಬೇಕು ಅನ್ನೋದಕ್ಕೆ ಅವ್ರು ಯಾವ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ, ಸಂವಿಧಾನಾತ್ಮಕ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ ಅನ್ನಲ್ಲ, ನಾವು ಅದನ್ನ ದಟ್ ಈಸ್ ಅನದರ್ ಸ್ಟ್ರಾಟಜಿ ಅಂತ ಹೇಳಿ ಕರೀತಾ ಇದೀವಿ. ಅಂದ್ರೆ ಈ ಒಂದು ವರ್ಗ ಆ ಒಂದು ರಾಷ್ಟ್ರೀಯತೆಯ ಮನೋಭಾವನೆಯನ್ನ ತುಂಬಿಕೊಂಡು ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯನ್ನ ಮಾಡಿಕೊಂಡು ಒಂದಷ್ಟು ಹಕ್ಕು ಬಾಧ್ಯತೆಗಳನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಇದೆಯಲ್ಲ ಅದಕ್ಕೆ ಈ ಒಂದು 1857 ದಂಗೆ ಕಾರಣವಾಯಿತು ಅನ್ನೋದು ಮತ್ತೊಂದು ಪ್ರಮುಖವಾಗಿರುವಂಥ ಅಂಶ. ಸೊ ಮುಂದೆ ನ್ಯಾಷನಲ್ ಸ್ಟ್ರಗಲ್ ಅಂತ ಹೇಳಿದ್ರೆ ಭಾರತ ಸ್ವತಂತ್ರದ ಹೋರಾಟ ಪ್ರಾರಂಭ ಆಗುತ್ತೆ 1885. ಅಂದರೆ ಈ ದಂಗೆಯಾಗಿ ಒಂದು 30 ವರ್ಷಗಳಲ್ಲಿ, ಅಂದರೆ ಆ ಬೆಳವಣಿಗೆ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ತು. ಆದರೆ ಆ ಬೆಳವಣಿಗೆ ಎಂಥ ಬೆಳವಣಿಗೆ ಅಂತ ಹೇಳಿದ್ರೆ ಮುಂದೆ ಭಾರತಕ್ಕೆ ಸ್ವತಂತ್ರವನ್ನು ತರುವಂಥ ಒಂದು ಘನ ಉದ್ದೇಶ ಇಟ್ಕೊಂಡಂಥ ಒಂದು ವಿಷಯ ನಾವಿಲ್ಲಿ ಇಟ್ಕೊಂಡು ಆ ಹೋರಾಟ ತನ್ನ ಹುಟ್ಟನ್ನು ಪಡ್ಕೊಳ್ಳೋದಕ್ಕೆ ಈ ಒಂದು 1857 ದಂಗೆನೆ ಕಾರಣ ಆಯಿತು ಅಂತ ನಾವಲ್ಲಿ ಹೇಳ್ಬೋದು. ಸೊ ಇಷ್ಟು ವಾಟ್ ಆರ್ ದ ಎಫೆಕ್ಟ್ಸ್ ಅಂತ ಸಿಗ್ನಿಫಿಕೆನ್ಸ್, ವಾಟ್ ಆರ್ ದ ಎಫೆಕ್ಟ್ಸು ಮತ್ತು ಸಿಗ್ನಿಫಿಕೆನ್ಸ್ ಅಂತ ಹೇಳಿದಾಗ ಸೊ ಇಷ್ಟು ವಿಷಯಗಳು. ಒಂದು ಅಲ್ಲಿ ನಾವು ಇದನ್ನು ಸಮಗ್ರವಾಗಿ ಹೇಳೋದಾದರೆ, ಅದರ ಸಾರಾಂಶವನ್ನು ನಾನು ಹೇಳೋದಾದರೆ, ಮೊದಲಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಆಳ್ವಿಕೆ ಭಾರತದಲ್ಲಿ ಕೊನೆಗೊಳ್ಳುತ್ತೆ. ಪೇಶ್ವೆಗಳ ಆಳ್ವಿಕೆ ಆಗಲಿ ಮೊಘಲರ ಆಳ್ವಿಕೆನೂ ಕೊನೆಗೊಳ್ಳುತ್ತೆ. ಹಾಗೆಯೇ ನೇರವಾಗಿ ಭಾರತದ ಆಡಳಿತ ಏನಾಗುತ್ತೆ, ಬ್ರಿಟಿಷ್ ಚಕ್ರಾಧಿಪತ್ಯಕ್ಕೆ ಒಳಪಡುತ್ತೆ. ಅಂದರೆ ನೇರವಾಗಿ ಬ್ರಿಟಿಷ್ ಪಾರ್ಲಿಮೆಂಟೇ ಏನಾಯಿತು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳುತ್ತೆ. ಇನ್ನು ಕೆಲವು ಚೇಂಜಸ್ ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಕೆಲವು ಚೇಂಜಸ್ಸನ್ನು ಮಾಡ್ತಾರೆ. ಜೊತೆಗೆ ಭಾರತೀಯರಿಗೆ ಆಶ್ವಾಸನೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ಸನ್ನು ನಾವಲ್ಲಿ ನೋಡಿದ್ವಿ. ಅಷ್ಟು ಅಲ್ಲಿ ಎಫೆಕ್ಟ್ಸನ್ನು ನೋಡೋದಾದರೆ, ಇನ್ನು ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಅಂತ ಹೇಳಿದಾಗ ಇಷ್ಟು ಒಂದು ಈಸ್ಟ್ ಇಂಡಿಯಾ ಕಂಪನಿಗೆ ಸಂಬಂಧಪಟ್ಟಂತೆ ವಿಷಯಗಳು ಅಲ್ಲಿದ್ವು. ಹಾಗೆಯೇ ಹಿಂದೆ ನಾವು ನೋಡಿದ ಹಾಗೇನೆ ಬ್ರಿಟಿಷ್ ಎಫರ್ಟ್ಸ್ ಟು ವಿನ್ ಓವರ್ ದ ಇಂಡಿಯನ್ಸ್, ಭಾರತೀಯರನ್ನು ಗೆಲ್ಲೋದಕ್ಕೆ ಏನೆಲ್ಲ ಮಾರ್ಗಗಳನ್ನು ಅನುಸರಿಸೋದಕ್ಕೆ ಕಾರಣ ಆದಂಥ ಒಂದು ಕಾರಣವಾಗಿದ್ದು ಈ ಘಟನೆ ಅಂತ ನಾವಲ್ಲಿ ನೋಡಿದ್ವಿ. ಹಾಗೆ ಮೂರನೇದು ಇಟ್ ಇನ್ಫ್ಲೂಯೆನ್ಸ್ಡ್ ದ ಫರ್ದರ್ ಇಂಡಿಯಾಸ್ ನ್ಯಾಷನಲ್ ಸ್ಟ್ರಗಲ್ ಅಂತ ನಾವಿಲ್ಲಿ ನೋಡ್ತಾ ಹೋದ್ವಿ. ಸೊ ಇಷ್ಟು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಹಾಗೆಯೇ ಇದಕ್ಕೆ ಇನ್ನಷ್ಟು ವಿಷಯಗಳನ್ನು ನೀವು ನೋಡೋದಾದರೆ ರೆಫರೆನ್ಸಸ್ಸನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಹಾಗೆ ವಿದ್ಯಾರ್ಥಿಗಳು ತಮ್ಮ ಕಾಲೇಜಿನ ಲೈಬ್ರರಿಲಿರುವಂಥ ಪುಸ್ತಕಗಳನ್ನು ಮತ್ತಷ್ಟು ರೆಫರೆನ್ಸನ್ನು ಮಾಡಿ ಹೆಚ್ಚಿನ ವಿಷಯಗಳನ್ನು ಸಂಗ್ರಹ ಮಾಡಿ ಸಮರ್ಪಕವಾದಂಥ ಉತ್ತರವನ್ನು ಬರೆಯೋದಕ್ಕೆ ವಿದ್ಯಾರ್ಥಿಗಳು ಏನು ಮಾಡಬೇಕಾಗತ್ತೆ, ಪ್ರಯತ್ನವನ್ನು ಪಡಬೇಕಾಗತ್ತೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.